ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಸತೀಶ್ ವ್ಲಾಗ್. ಸೊ ಇವತ್ತು ಏನಪ್ಪ ಅಂತಂದರೆ ಹೇಗೆ ಹಸಿ ಚುಮ್ಮರಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್. ಏನಿಲ್ಲ, ಫಸ್ಟಿಗೆ ನೀವು ಎಷ್ಟು ಬೇಕೋ ಅಷ್ಟು ಚುರ್ಮರಿನ ಸಾನ್ಸ್ಕೊಬೋದು. ಸೊ ನನಗೆ ನಮ್ಮ ಮನೆಯಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ತೊಗೋತಾ ಇದ್ದೀನಿ. ಅದಾದಮೇಲೆ ನಾನು ಮೊದಲೇ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಅದನ್ನೆಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ ಏನು ಮಾಡ್ತಿದ್ದೀನಪ್ಪ ಅಂತಂತಂದರೆ ಖಾರನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ, ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಸೊ ನಾನು 1-2 ಸ್ಪೂನ್ ಹಾಕ್ಕೋತಾ ಇದ್ದೀನಿ, ಬೇಕಂದರೆ ಮೇಲೆ ಹಾಕ್ಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ನಾನೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಇಲ್ಲಿ ಮಸಾಲ ಖಾರ ಹಾಕ್ತಾಯಿದ್ದೀನಿ. ಮಸಾಲ ಖಾರ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಅದನ್ನು ಹಾಕಿ ಉಪ್ಪೊಂದು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನೀವು ಎಣ್ಣೆನ ಹಾಕ್ಕೋಬೇಕು. ಸೊ ಎಣ್ಣೆನ ಹಾಕ್ಕೊಂಡು ಏನಪ್ಪ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಅಂದರೆ ಸ್ಪೂನಲ್ಲಿ ಯೂಸ್ ಮಾಡ್ಕೋಬೋದು, ಬಟ್ ಸ್ಪೂನ್ ಆದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ. ಸೊ ನಾವು ಬಂದುಬಿಟ್ಟು ಕೈಲೇ ಕಲಿಸ್ತಾ ಇದ್ದೀನಿ. ಕೈಲೇ ಕಲಿಸಿದ್ರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಂತ. ಸೊ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ, ಸೊ ಕೈಲೇ ಕಲಿಸಿದ್ರೆ ಎಲ್ಲ ಕಡೆ ಕೆಳಗೆ ಮೇಲೆ ಎಲ್ಲ ಕರೆಕ್ಟಾಗುತ್ತೆ. ಸೊ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಯಾಕೋ ಖಾರ ಕಮ್ಮಿ ಅನ್ನಿಸ್ತು. ಸೊ ಇನ್ನೊಂದು 2 ಸ್ಪೂನ್ ಹಾಕಿಬಿಟ್ಟೆ ಖಾರ. ಸೊ ಹಾಕಿದ ಮೇಲೆ ನೀವು ಲೆಮನ್ ಒಂದು ಹಿಂಡ್ಕೋಬೇಕು. ಸೊ ಅದಾದಮೇಲೆ ನಮ್ಮ ಅಳಿಯ ಬಂದ, ಸೊ ನಂಗೆ ಚುಮ್ಮರಿ ಹಾಕಿ ಅಂತ. ಸೊ ನಾವು ಹಾಗೆ ಅವನಿಗೆ ಕಾಡಿಸ್ತಾ ಇದ್ವಿ. ಸೊ ಅವನು ಹಾಗೆ ತಲೆ ಹರಟೆ ಮಾಡ್ಕೊತ ಅದು ಇದು ಅಂತ ಇನ್ನೇನೋ ಕಾಡಿಸ್ತಾ ಇದ್ದ. ಸೊ ನಾವು ಹಾಗೆ ಟೈಮ್ ಪಾಸ್ ಮಾಡ್ಕೋತ ಕುಂತಿದ್ವಿ. ಸೊ ಇದಾಗಿದೆಲ್ಲ ಎಲ್ಲ ಮಾಡಿದ್ವಿ. ಸೊ ಹೇಗಾಗಿದೆಯಪ್ಪ ಅಂತ ಟೇಸ್ಟ್ ನಾವು ಮಾಡಿದ್ದು ನಾವೇ ತಿಂದರೆ ನಮ್ಗೆ ಗೊತ್ತಾಗಲ್ಲ. ಸೊ ಹಾಗೆ ಯಾರನ್ನಾದ್ರೂ ಕರಿಬೇಕಲ್ಲ ಅಂತ ಅಂದ್ಕೊಂಡು ಸೊ ನಮ್ಮ ಕಾಕೋರನ್ನ ಕರೆದ್ವಿ ಟೇಸ್ಟ್ ನೋಡೋಕ್ಕಂತ. ಸೊ ಅವ್ರ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಅಂತ ಹೇಳಿದರು. ಸೊ ಓಕೆ ಸಖತ್ತಾಗಿದೆ ಅಲ್ಲ ಅಂತಂತ ಅಂದ್ಕೊಂಡು ಇನ್ನೊಂಚೂರು ಲಿಂಬೆನೆಲ್ಲ ಹಿಂಡಿ ಓಕೆ ಅಪ್ಪ ಅಂತಂದ್ವಿ. ಸೊ ಫೈನಲಿ ಚಟ್ಪಟ್ ಹಸಿ ಚುಮ್ಮರಿ ರೆಡಿ ಗಾಯ್ಸ್.